ಈಗ ಎತ್ತಿನೊಳೆ ಪೂರ್ಣ ನಮ್ಮ ಅರಸೀಕೆರೆ ಮೇಲೆ ಬರುತ್ತೆ. ಇವಾಗ ಅಲ್ಲಿ ಎತ್ತಿನೊಳೆನ ಸ್ಟಾರ್ಟ್ನೇ ಮಾಡಿರಲಿಲ್ಲ. ಈ ಉಪಮುಖ್ಯಮಂತ್ರಿಗಳು ಬಂದು ಅಲ್ಲಿ ಒಬ್ಬ ಘಟಾನುಘಟಿ ಇವರು ಜಾಗ ಬಿಡದಲ್ಲೇ ಭಾಳ ತೊಂದರೆ ಮಾಡಿದ್ರು. ಒಂದು 200 ಮೀಟರ್ ಜಾಗನ ಅದನ್ನು ಬಿಡಿಸಿ ಸ್ಟಾರ್ಟ್ ಮಾಡಿದ್ದಾರೆ. ಮೋಟ್ರನ್ನ ಸ್ಟಾರ್ಟ್ ಮಾಡಿ ಕರೆಂಟು ವಿದ್ಯುತ್ ಶಕ್ತಿ ಬಂದಿದೆ, ಮೋಟ್ರ್ ಸ್ಟಾರ್ಟ್ ಆಗಿದೆ. ಸ್ಟಾರ್ಟ್ ಆಗಿ ನೀರನ್ನು ಹೊಡೆದಿದ್ದಾರೆ. ನೀರನ್ನು ಎತ್ತಬಹುದು ಅಂತಕ್ಕಂಥದ್ದನ್ನು ತೋರಿಸಿದ್ರೆ ಇದು ಬೋಗಸ್ಸು, ಇದೇನು ಪ್ರಯೋಜನ ಇಲ್ಲ ಈ ಸ್ಕೀಮು ಅಂತ ಹೇಳ್ತದ್ದನ್ನ ಈಗ ಮಾಡಿದ್ದಾರೆ. ಈಗ ಇಲ್ಲಿ ಉಳಿದಿರ್ತಕ್ಕಂಥದ್ದು ನೀರು ಮುಂದೆ ಈ ಜುಲೈ ತಿಂಗಳಲ್ಲಿ ಜೂನ್ ತಿಂಗಳಲ್ಲಿ ನೀರನ್ನ ಅಲ್ಲಿ ಎತ್ತಬೇಕಾದ್ರೆ ಅಲ್ಲಿ ಆಗಬೇಕಾಗಿರ್ತಕ್ಕಂಥ ಕೆಲಸ ಅರಣ್ಯ ಇಲಾಖೆಯಿಂದ ಭೂಮಿಯನ್ನ ಬಿಡಿಸ್ಕೊಳ್ತಕ್ಕಂಥ ಕೆಲಸ ಆದರೆ 100% ಮುಂದಿನ ಜೂನ್ ತಿಂಗಳಲ್ಲಿ ನೀರನ್ನ ಬಹಳ ದೂರ ಒಂದು 50 ಕಿಲೋಮೀಟರ್ವರೆಗೆ ತರುವಂಥ ಕೆಲಸ ಆಗುತ್ತೆ. ಅದಕ್ಕೋಸ್ಕರ ಮಾನ್ಯ ಸಚಿವರಲ್ಲಿ ನೀವು ಅವತ್ತೇನು ಬಂದು ಅಲ್ಲಿ ಬಹಳವಾದ ಎಫೆಕ್ಟನ್ನು ಹಾಕಿ ಮೋಟ್ರನ್ನು ಸ್ಟಾರ್ಟ್ ಮಾಡಿಸಿ ನೀರನ್ನು ಎತ್ತಕ್ಕಂಥ ಕೆಲಸ ಮಾಡಿದ್ರಿ. ಅದೇ ರೀತಿ ಅರಣ್ಯ ಇಲಾಖೆಯವರಿಗೆ ನೀವು ಒಂದು ಪರ್ಸನಲ್ ಸಭೆನ ನಡೆಸಿ ಅರಣ್ಯ ಇಲಾಖೆಯಿಂದ ಒತ್ತುವರಿ ಆಗಿರೋ ಏನು ಅವರು ಜಾಗವನ್ನು ಬಿಟ್ಕೊಡ್ದಲ್ಲೇ ಪರಿಹಾರನೂ ತಗೊಂಡು ರೈತರು ಪರಿಹಾರನೂ ತಗೊಂಡಿದ್ದಾರೆ. ಆ ಪರಿಹಾರಕ್ಕೆ ಇವತ್ತು ಆ ಜಾಗನೂ ಬಿಟ್ಕೊಡ್ತಾ ಇಲ್ಲ. ಅದು ಅರಣ್ಯದವರು ಇದು ನಮ್ಮದು ಅಂತ ಬಂದಿದ್ದಾರೆ. ಈಗ ನಮ್ಮದು ಅಂತ ಬಂದು ಆ ಜಾಗಕ್ಕೆ ತೊಂದರೆ ಮಾಡಿದ್ದಾರೆ. ಅರಣ್ಯ ಇಲಾಖೆಯವರಿಗೆ ಸ್ವಲ್ಪ ಒಂದು ದೊಡ್ಡ ಮೀಟಿಂಗ್ ಮಾಡಿ ಅವರನ್ನೆಲ್ಲ ಒಂದು ಒಳ್ಳೆ ರೀತಿಯಲ್ಲಿ ಇದು ಮಾಡಿದರೆ ನಿಜವಾಗ್ಲೂ ಅದೊಂದು ದೊಡ್ಡ ಯೋಜನೆ, ಏನು ಕನಸಿನ ಯೋಜನೆ ಆಗಿದೆ, ಅದು ನಿಜವಾಗ್ಲೂ ಒಳ್ಳೇದಾಗುತ್ತೆ. ಅದಕ್ಕೆ ತಾವು ಮನಸ್ಸು ಮಾಡಬೇಕು. ಅವತ್ತು ಬಂದು ಏನೊಂದು ಮೀಟಿಂಗ್ ನಡೆಸಿರಿ, ಅದೇ ರೀತಿ ಮತ್ತೊಂದು ಮೀಟಿಂಗನ್ನು ನಡೆಸಿ ಅರಣ್ಯ ಇಲಾಖೆಯವ್ರ ಜೊತೆಯಲ್ಲಿ ಆ ಭೂಮಿಯನ್ನು ಬಿಡಿಸ್ಕೊಂಡು ಈ ಮುಂದಿನ ಜೂನ್ ತಿಂಗಳಿಗೆ ನೀರನ್ನ ಎತ್ತಕ್ಕಂಥ ಕೆಲಸ ಆಗಬೇಕು ಅಂತ ಹೇಳಿ ನಾನು ಮೊನ್ನೆ ಸಚಿವರಲ್ಲಿ ಮನವಿ ಮಾಡ್ಕೊಳ್ತೀನಿ. ಹಾಗೆ ನಮ್ಮ ಸಚಿವರಿಗೆ ಒಂದೇ ನಿಮಿಷ ಎತ್ತಿನೊಳೆ ಯಾಕೆಂದ್ರೆ ನಮ್ಮ ಕ್ಷೇತ್ರದಲ್ಲಿ ಪ್ರಾರಂಭ ಆಗ್ತಕ್ಕಂಥದ್ದು ದಯವಿಟ್ಟು ಅಲ್ಲ ಸಭಾಧ್ಯಕ್ಷ ಒಂದೇ ನಿಮಿಷ. ಸಭಾಧ್ಯಕ್ಷ ಸನ್ಮಾನ್ಯ ಅಧ್ಯಕ್ಷ, ಅರಸೀಕೆರೆ ನಂತರ ಬರ್ತಕ್ಕಂಥದ್ದು ತಿಪ್ಟೂರು. ನಮ್ಮ ಭಾಗದಲ್ಲಿ ಒಂದು 3-4 ಕಡೆ ಮಾತ್ರ ಅಡಚಣೆ ಇದೆ. ಅಲ್ಲಿ ಮಧ್ಯ ಎಲ್ಲ ಕೆಲವೆಲ್ಲ ನಾನೇ ಕರೆಸಿ ಮಾತಾಡಿ ಎಲ್ಲ ಬಿಡಿಸ್ಕೊಟ್ಟಿದ್ದೀನಿ. ಈಗ ಅವರ ಬೇಡಿಕೆ ಇರ್ತಕ್ಕಂಥದ್ದು ಹಣ ಕೊಟ್ಟಿಲ್ಲ, ಹಣ ಬಿಡುಗಡೆ ಮಾಡಿಸ್ಕೊಡಿ, ನಾವು ಪೂರ್ಣವಾಗಿ ಜಮೀನನ್ನು ಬಿಟ್ಕೊಡ್ತೀವಿ ಅಂತ. ಮತ್ತೆ ಬೆಳೆ ಪರಿಹಾರನೂ ಕೊಡಿಸಿದ್ದೀನಿ. ಅಲ್ಲಿ ಕಾಂಟ್ರಾಕ್ಟರ್ಗಳೇ ಸ್ವಲ್ಪ ಬಡವರಿಗೆಲ್ಲ ಕೊಡಿಸಿದೆ, ಅದರಿಂದ ಬಿಟ್ಕೊಟ್ಟಿದ್ದಾರೆ. ದಯಮಾಡಿ ಮಾನ್ಯ ಮಂತ್ರಿಗಳು ಹಣ ಬಿಡುಗಡೆ ಮಾಡಿಸ್ಬೇಕು. ಹಣ ಬಿಡುಗಡೆ ಮಾಡಿಸಿದ್ರೆ ಅಪ್ ಟು ಗುಬ್ಬಿ ಬಾರ್ಡ್ರ್ವರ್ಗು ಕ್ಲಿಯರ್ ಆಗಿಬಿಡ್ತದೆ. ನೀವು ಈಗಾಗಲೇ ಟ್ರಯಲ್ ಮಾಡಿದಿರಿ, ಅಲ್ಲಿ ಸ್ಟಾರ್ಟ್ ಮಾಡಿದ್ರೆ ಅಪ್ ಟು ತಿಪ್ಪೂರ್ ಕಾನ್ಸ್ಟಿಟ್ಯೂನ್ಸಿ ಪೂರ್ತಿವರೆಗೂ ನೀರು ಹರಿತದೆ. ದಯಮಾಡಿ ಹಣ ಬಿಡುಗಡೆ ಮಾಡಿಸ್ಬೇಕು. ನಾನು ಎತ್ತಿನೊಳೆ ಏನು ಇವತ್ತು ಎತ್ತಿನೊಳೆ ಕಾಮಗಾರಿ ಶುರುವಾಗಿದೆ ಪ್ರಾಜೆಕ್ಟು, ಅದು ಮೇಜರ್ ಆಗಿ ಇರ್ತಕ್ಕಂಥದ್ದು ನಮ್ಮ ಕ್ಷೇತ್ರದಲ್ಲಿ ಇರ್ತಕ್ಕಂಥದ್ದು ನೀರು. ನಾನು ಮಾನ್ಯ ಸಚಿವರವರಿಗೆ ನಾನು ಹೋಗಿ ಹಲವಾರು ಬಾರಿ ಭೇಟಿನೂ ಕೂಡ ಮಾಡಿದ್ದೀನಿ. ಈಗ ಮೊನ್ನೆ ಟ್ರಯಲ್ ರನ್ ಮಾಡ್ತಕ್ಕಂಥ ಸಂದರ್ಭದಲ್ಲೂ ಕೂಡ ಪೈಪ್ ಹೊಡೆದೋಗಿ 3-4 ಕಡೆ ಎಲ್ಲ ಕಡೆ ಡ್ಯಾಮೇಜ್ ಆಗಿದೆ. ನಾನು ಹೇಳೋದು ಎಲ್ಲಿ ನಮ್ಮಲ್ಲಿ ಇದು ಪ್ರಾರಂಭ ಆಗಿದೆ ಎತ್ತಿನೊಳೆ, ಆ ಉಡ್ತಕ್ಕಂಥ ಜಾಗದಲ್ಲಿ ಹಲವಾರು ಮೂಲಭೂತ ಸೌಕರ್ಯದ ಸಮಸ್ಯೆ ಇದೆ. ದಯವಿಟ್ಟು ಎತ್ತಿನೊಳೆ ಇದರಲ್ಲಿ ನಂಗೆ ಸ್ವಲ್ಪ ಹಣವನ್ನು ಕೊಡಬೇಕು ನಮ್ಮ ಕ್ಷೇತ್ರಕ್ಕೆ ಡೆವಲಪ್ಮೆಂಟ್ಗೆ ಅಂತ ಹೇಳ್ಬಿಟ್ಟು ನಾನು ತಮಗೆ ಮನವಿನ ಮಾಡಿದ್ದೆ. ಲಾಸ್ಟ್ ಟೈಮ್ ಬಂದಾಗಲೂ ಕೂಡ ಲಾಸ್ಟ್ ಟೈಮ್ ಸೆಷನ್ಲೂ ಕೂಡ ತಮಗೆ ಮನವಿ ಮಾಡಿದ್ದೆ. ಬಟ್ ಈವನ್ ಟುಡೇ ನೀವು ಅದನ್ನ ಸ್ಟಾರ್ಟ್ ಮಾಡೋಕ್ಕೋಸ್ಕರ ಎಲ್ಲ ಪ್ರಯತ್ನ ಮಾಡ್ತಾ ಇರೋ ಸಂತೋಷ ಮಾಡಿ, ಎಲ್ಲರಿಗೂ ಅನುಕೂಲ ಆಗಲಿ, ಅದ್ರ ಬಗ್ಗೆ ನಮ್ದು ಯಾವ್ದು ತಕರಾರಿಲ್ಲ. ನಾನು ಹೇಳ್ತಾ ಇರ್ತಕ್ಕಂಥದ್ದು ನಮ್ಮ ಭಾಗದ ಜನ ತೋಟ ಕಳ್ಕೊಂಡು, ಗದ್ದೆ ಕಳ್ಕೊಂಡು, ರಸ್ತೆ ಕಳ್ಕೊಂಡು, ಎಲ್ಲ ರೀತಿ ಧೂಳು ಕಾಡನ್ನು ನಷ್ಟ ಆಗೋಗಿದೆ. ಎಲ್ಲ ರೀತಿ ಸಮಸ್ಯೆ ನಾವು ಅನುಭವಿಸ್ತಾ ಇದೀವಿ. ನಮಗೆ ಮೂಲಭೂತ ಸೌಕರ್ಯಕ್ಕೆ ಯಾವುದೇ ರೀತಿಲೂ ನೀವು ಹಣವನ್ನ ಕೊಡ್ತಾ ಇಲ್ಲ. ದಯವಿಟ್ಟು ನಮ್ಮ ಕ್ಷೇತ್ರ ಡೆವಲಪ್ಮೆಂಟ್ ಆಗಬೇಕು. ನಿಮ್ಮ ಎಲ್ಲಾ ಜಿಲ್ಲೆಗಳಿಗೂ ನೀರು ತಗೊಂಡೋಗಿ, ನಮಗೂ ಸಂತೋಷ, ಅದ್ರ ಬಗ್ಗೆ ಏನು ವಿಚಾರ ಇಲ್ಲ. ಕುಡಿಯೋ ನೀರಲ್ಲಿ ನಿಮ್ಮ ಎಲ್ಲಾ ಜಿಲ್ಲೆಗೆ ನೀರು ತಗೊಂಡೋಗಿ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಅತಿ ಹೆಚ್ಚು ನೋವು ಅನುಭವಿಸ್ತಾರೆ ನಮ್ಮ ಕ್ಷೇತ್ರದ ಜನತೆ, ಅತಿ ಹೆಚ್ಚು ನಷ್ಟ ಆಗಿರ್ತಕ್ಕಂಥ ನಮ್ಮ ಕ್ಷೇತ್ರಕ್ಕೆ. ನಾನು ಹೇಳೋದು ನಮ್ಮ ಕ್ಷೇತ್ರಕ್ಕೆ ಮೂಲಭೂತ ಸೌಕರ್ಯಕ್ಕೆ ಅನುದಾನವನ್ನು ಕೊಡಿ. ನನಗೆ ಕುಡಿಯೋಕೆ ನೀರಿಲ್ಲ, ನಮ್ಮ ಹಳ್ಳಿಗಳಲ್ಲಿ ರಸ್ತೆಗಳಿಲ್ಲ, ತುಂಬಾ ಸಮಸ್ಯೆಗಳಿದೆ. ದಯವಿಟ್ಟು ನಮಗೆ ನಮ್ಮ ಕ್ಷೇತ್ರಕ್ಕೆ ಕೊಡಬೇಕಾದಂತ ಮೂಲಭೂತ ಸೌಕರ್ಯನ ಕೊಟ್ಟು ದಯವಿಟ್ಟು ನೀವು ಆ ಕಾಮಗಾರಿನ ಸ್ಟಾರ್ಟ್ ಮಾಡಬೇಕು. ಏನಂತಂದ್ರೆ ಟ್ರಯಲ್ ರನ್ ಏನ್ ಮಾಡಕ್ ಹೊರಟಿದ್ರೆ ಮಾಡಿ, ಆದ್ರೆ ನಮ್ಮ ಕ್ಷೇತ್ರಕ್ಕೆ ನಮ್ಮ ಜನಕ್ಕಾಗಿರ್ತಕ್ಕಂಥ ಸಮಸ್ಯೆನ ಪರಿಹಾರ ಮಾಡ್ಬಿಟ್ಟು ಮಾಡಿ ಅಂತಕ್ಕಂಥದ್ದು ಮನವಿ. ಹಾಗೇನೆ
ಮತ್ತೆ ಇನ್ನೂ ಹಲವಾರು ಜನಗಳಿಗೆ ಪರಿಹಾರನ ಕೊಟ್ಟಿಲ್ಲ. ಅಲ್ಲೋಗಿ ಏನ್ ಮಾಡ್ತಾ ಇದಾರೆ ಅಂತ ಹೇಳಿದ್ರೆ, ಪರಿಹಾರ ಕೊಡಿ ಅಂತ ಹೇಳಿದ್ರೆ ಇಲ್ಲ, ಈ ಸರ್ಕಾರಿ ಜಾಗ ಬಿಡ್ಲೇಬೇಕು, ಇಲ್ಲಾಂದ್ರೆ ಪೊಲೀಸ್ ಕರೆಸ್ಬಿಟ್ಟು ಅವರ ಧಮಕಿ ಆಗ್ತಕ್ಕಂಥ ಕೆಲಸ ಆಗ್ತಾರೆ. ನಾನು ಹೇಳೋದು ಎಲ್ಲ ಬಿಟ್ಕೊಟ್ಟಾಗಿದೆ, ಒಂದು 50% ಇರ್ಬೋದು, ಪ್ರೀತಿಲಿ ಅವ್ರನ್ನ ಒಲಿಸಿ ಜಾಗ ತಗೊಳ್ತಕ್ಕಂಥ ಕೆಲಸವನ್ನ ಮಾಡಿ. ಹಾಗೇನೆ ನಮ್ಮ ಭಾಗದಲ್ಲಿ ಹಲವಾರು ನೀರಾವರಿ ವಿಚಾರಕ್ಕೆ ಸಂಬಂಧಪಟ್ಟಂಗೆ 14 ವರ್ಷಗಳಿಂದನೂ ಕೂಡ ಅವ್ರಿಗೆ ಭೂ ಸ್ವಾಧೀನ ಮಾಡ್ಕೊಂಡಿದ್ದಾರೆ, ಹಣ ಕೊಡ್ಲಿಕ್ಕಾಗಿಲ್ಲ. ಈಗ ಇಡೀ ಕಟ್ಟಾಯ ಭಾಗದಲ್ಲಿ ಎಕ್ಸಿ ನದಿ ನೀರು ಎಲ್ಲೆಲ್ಲ ಹರಿಯುತ್ತೆ, 14 ವರ್ಷ ಆಗಿದೆ ಭೂ ಸ್ವಾಧೀನ ಮಾಡ್ಕೊಂಡು, ಒಬ್ಬರಿಗೂ ₹1 ಹಣ ಕೊಟ್ಟಿಲ್ಲ. ಈ ಕಡೆ ಭೂಮಿನೂ ಇಲ್ಲ, ಈ ಕಡೆ ಅವ್ರಿಗೆ ಹಣನೂ ಬರ್ತಾ ಇಲ್ಲ. ಏನ್ ಮಾಡ್ಬೇಕು? ಆ ಭಾಗದಲ್ಲಿ ಇರ್ತಕ್ಕಂಥ ಎಲ್ಲಾ ರೈತರು ಕೂಡ 2 ಎಕರೆ 3 ಎಕರೆ 4 ಎಕರೆ ಮ್ಯಾಕ್ಸಿಮಮ್ ಅಂದ್ರೆ ದಯವಿಟ್ಟು ತಮ್ಮಲ್ಲಿ ಕೈ ಮುಗಿದು ಮನವಿನ ಮಾಡ್ತೀನಿ. ನಮ್ಮ ಕ್ಷೇತ್ರದಲ್ಲಿ ಹಲವಾರು ಮೂಲಭೂತ ಸೌಕರ್ಯ ಸಮಸ್ಯೆ ಇದೆ. ದಯವಿಟ್ಟು ಎತ್ತಿನೊಳೆ ವಿಚಾರದಲ್ಲಿ ತಾವು ಅನುದಾನವನ್ನು ಕನಿಷ್ಠ ಒಂದು 200 ಕೋಟಿನಾರು ಅನುದಾನವನ್ನು ಕೊಟ್ಟು ನಮ್ಮ ಕ್ಷೇತ್ರದ ಅಭಿವೃದ್ಧಿಗೆ ತಾವು ಸಾಕಾರ ಮಾಡಬೇಕು ಅಂತೇಳಿ ಈ ಸಂದರ್ಭದಲ್ಲಿ ಕೇಳ್ಕೊತೀನಿ. ಅಧ್ಯಕ್ಷರೇ, ಪ್ರಶ್ನೆ ಸುರೇಶ್ ಅವ್ರದ್ದು ಮಾತಾಡಿದ, ಸುರೇಶ್ ಬಿಟ್ಟು ಮಿಕ್ಕಿದವರೆಲ್ಲ ಮಾತಾಡಿದ್ರು. ಇಲ್ಲಿ ಸ್ವಾಗತ, ಅವ್ರ ಏರಿಯಾ ಅದಕ್ಕೆ ಬರ್ತದೆ, ಅದಕ್ಕೆ ಮಾತಾಡಿದ್ದಾರೆ. ಇಲ್ಲಿ ಈ ಬೇಲೂರ್ದು ಏನು ಬೇಚಿ ವಿಚಾರ ಏನಿದೆ, ಇಲ್ಲಿ ಮೇಜರ್ ಪ್ರಾಬ್ಲಮ್ ಅಲ್ಲೊಂದು ರಣಘಟ್ಟ ಯೋಜನೆ 5.24 ಕಿಲೋಮೀಟರ್ ಸುರಂಗದಲ್ಲಿ ಹೋಗ್ಬೇಕು. ಅದು 2.5 ಕಿಲೋಮೀಟರ್ ಈಗಾಗಲೇ ಆಗಿದೆ, ಇನ್ನ ಮಣ್ಣು ತೆಗೆದು ಎಲ್ಲ ಮಾಡ್ಕೊಂಡು ಇದೆ. ಇನ್ನ ಕೆಲವು ಟೆಕ್ನಿಕಲ್ ಪ್ರಾಬ್ಲಮ್ ಇಂದ ಕೆಲವು ಅವ್ರು ಹೇಳ್ದಂಗೆ ಫಾರೆಸ್ಟ್ ಇಶ್ಯೂಸ್ ಇತ್ತು. 402 ಎಕರೆ ಫಾರೆಸ್ಟ್ ಲ್ಯಾಂಡ್ ನ ಅಲ್ಲಿಗೆ ತಗೋಬೇಕಾಗಿದೆ. 2 ಜಾಗದಲ್ಲಿ, ಒಂದು ಹಾಸನ್ ಡಿಸ್ಟಿಕ್ ಅಲ್ಲಿ, ತುಮಕೂರು ಡಿಸ್ಟಿಕ್ ಅಲ್ಲಿ ಆ ವಿಚಾರದಲ್ಲಿ ಮಾಡಿದ್ದೇವೆ. ಸ್ವಲ್ಪ ಅಲ್ಲಿ ಭೂಮಿಲಿ ಬಹಳ ಸ್ವಲ್ಪ ಟೈಟ್ ಇರೋದ್ರಿಂದ ಸ್ವಲ್ಪ ಡಿಲೇ ಆಗಿದೆ. ಎರಡನೇದು ಡೆವಲಪ್ಮೆಂಟ್ ವಿಚಾರ ಎಲ್ಲ ಆಮೇಲೆ ಮಾತಾಡೋಣ. ರೋಡ್ ವಿಚಾರ ತಗೊಂಡಿಲ್ಲ, ನಾನು ಒಪ್ಕೊಳ್ತೀನಿ. ನಿಮ್ಮಲ್ಲಿ ಬೇರೆ ಕಡೆ ಎಲ್ಲ ಆಗಿದೆ, ರೋಡ್ ವಿಚಾರ ಸ್ವಲ್ಪ ತಗೊಂಡಿದ್ವಿ. ನನ್ನ ಪ್ರಯಾರಿಟಿ ಫಸ್ಟ್ ನೀರ್ನ ಈಚೆ ತೆಗೆಯೋದು, ನೀರ್ನ ಈಚೆ ಓಡಿಸೋದು. ಅದಾದ್ಮೇಲೆ ರೋಡ್ ಆಟೋಮೆಟಿಕ್ ಆಗಿ ಆಗ್ತದೆ. ಈಗ ಇಡೀ ಸ್ಟೇಟ್ ಅಲ್ಲಿ ನಿಮ್ದು ಒಬ್ರದೇ ಅಲ್ಲ, ನಾನು ಎಲ್ಲಾ ಕಡೆ ಯಾರ್ಯಾರು ಇರಿಗೇಷನ್ ಅಲ್ಲಿ ರೋಡ್ ಕೇಳ್ತಾ ಇದ್ದಾರೆ, ಸಮುದಾಯ ಭವನ ಕೇಳ್ತಾ ಇದ್ದಾರೆ, ಯಾರಿಗೂ ಕೂಡ ಮುಖ್ಯಮಂತ್ರಿಗಳು ನಾವಿಬ್ರು ಮಾತಾಡಿ ಫಸ್ಟ್ ವಿ ಆರ್ ಗಿವಿಂಗ್ ಪ್ರಯಾರಿಟಿ ಟು ದಿ ಇರಿಗೇಷನ್ ಸೆಕ್ಟರ್. ಫಸ್ಟ್ ಕೆರೆಗೆ ನೀರು ತುಂಬುವಂಥದ್ದು, ಕಾಲುವೆಗಳ ಕ್ಲೀನ್ ಮಾಡೋಂಥದ್ದು, ಅದಕ್ಕೆ ಮಾಡಿದ್ವಿ. ನೆಕ್ಸ್ಟ್ ರೋಡ್ಗಳು ತೆಗೆದುಕೊಳ್ತೀವಿ. ಸೊ ಅದರಿಂದ ಗಾಬರಿ ಮಾಡೋದು ಬೇಡ. ಮತ್ತು ನಮ್ಮ ಹೊಸ ಇದು MLA ಅವರು ಸುರೇಶ್ ಅಲ್ಲ, ನಮ್ಮ ಸಿಮೆಂಟ್ ಮಂಜು, ನಿಮ್ ಕ್ಷೇತ್ರಕ್ಕೆ ನೀವು ಎಷ್ಟು ತಗೊಂಡಿದ್ದಾರೆ ಡೆವಲಪ್ಮೆಂಟ್ಗೆ ಅಂತ ಒಂದು ಲಿಸ್ಟ್ ತರಿಸಿ, ಗೊತ್ತಾಗ್ತದೆ. ಈಗ ಬರೀ 200 ಕೋಟಿ ಕೇಳ್ತಾ ಇದೀರಾ. ಹೆಚ್ಚು ಕಮ್ಮಿ ಇಡೀ ರಾಜ್ಯದಲ್ಲಿ ನಿಮ್ಗೆ ಕೊಟ್ಟಿರೋಷ್ಟು ಡೆವಲಪ್ಮೆಂಟ್ಗೆ ಬೇರೆ ಯಾರಿಗೂ ಕೊಟ್ಟಿಲ್ಲ. ಹಿಂದೆ ನೀವು ಹಾಕಿನ ಮುಂಚಿತವಾಗಿ ನಾನು ಹೇಳ್ತೇನೆ, ನೀವು ಆದ್ಮೇಲೆ ಕೊಟ್ಟಿಲ್ಲ, ನಾನು ಒಪ್ಕೊಳ್ತೀನಿ. ಈಗ ಖಂಡಿತ ವಿಲ್ ಟೇಕ್ ಇಟ್ ಆನ್ ಪ್ರಯಾರಿಟಿ. ಫಸ್ಟ್ ಆ ನೀರ್ನ ಈಚೆಗೆ ಬಿಡೋಣ, ಬಿಟ್ಟಾದ್ಮೇಲೆ ವಿಲ್ ಟೇಕ್ ಅಪ್ ದಟ್ ಪ್ರಯಾರಿಟಿ. ಇದು ಜೊತೆಗೆ ಈ ವರ್ಷ ಒಂದು ಟ್ರಯಲ್ ಮಾಡಿಬಿಟ್ಟಿದ್ದೀನಿ. ಈ ವರ್ಷ ಮಳೆ ಬೀಳಲಿ, ಇದಾದ್ಮೇಲೆ ಎಲ್ಲೆಲ್ಲಿ ಏನೇನು ಲ್ಯಾಬ್ಸಸ್ ಇದೆ ಫಸ್ಟ್ ಅದೆಲ್ಲ ಮುಗಿಸೋಣ. ನೀರ್ ಈಚೆ ಬಂದ ಮೇಲೆ ಮಿಕ್ಕಿದ ಕೆಲಸ ಎಲ್ಲ ತೆಗೆದುಕೊಳ್ತೀನಿ. ಸರ್, ಮಾನ್ಯ ಸಚಿವರೇ, ಉಪಮುಖ್ಯಮಂತ್ರಿಗಳೇ, ತಾವು ರಸ್ತೆ ಇದನ್ನ ಬೇಕಾದ್ರೆ ತಡವಾಗಿ ಮಾಡಿ ಕೆರೆ ತುಂಬಿಸ್ತಕ್ಕಂಥದ್ದಕ್ಕೆ ಒಂದಿಷ್ಟು ಶೀಘ್ರವಾಗಿ ಚಾಲನೆ ಕೊಡಿ ದಯವಿಟ್ಟು. ನೆಕ್ಸ್ಟ್, ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ. ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.